ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯತ್ವಂ ನಮಾಮಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತೆ ದಿವ್ಯಸ್ತವೈ ವೇದೈ ಸಾಂಗಪದಕ್ರಮೋಪನಿಷದ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶಾಂತನಂ ವಿದೋ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಪ್ರಥಮದಲ್ಲಿ ಪ್ರಾತಸ್ಮರಣೀಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಶಿವಕುಮಾರ ದೇವರ ಪವಿತ್ರ ಚರಣಗಳಿಗೆ ದಂಡವತ ಪ್ರಣಾಮವನ್ನು ಸಲ್ಲಿಸಿ, ಯಾವ ಜಗಜ್ಯೋತಿ ಬಸವೇಶ್ವರಾದಿ ಎಲ್ಲ ಶರಣರ ಸಂತ ಮಹಂತರ ಪವಿತ್ರ ಚರಣಗಳಿಗೆ ನತಮಸ್ತಕನಾಗಿ, ಈ ಶಿವಾನುಭವ ಗೋಷ್ಠಿ ಓಂ ನಮಃ ಶಿವಾಯ ಈ ಶಿವಾನುಭವ ಗೋಷ್ಠಿ ಗ್ರೂಪಿನ ಸಂಸ್ಥಾಪಕರಾದಿಯಾಗಿ ಎಲ್ಲ ಪರಮ ಪೂಜ್ಯ ಗುರುಗಳಿಗೂ ಶರಣರಿಗೂ ಶರಣಿಯರಿಗೂ ಎಲ್ಲರ ಪವಿತ್ರ ಆತ್ಮಗಳಿಗೆ ನಾನು ನತಮಸ್ತಕನಾಗಿ, ಸುಮಾರು 49 ಶಿವಾನುಭವ ಗೋಷ್ಠಿಯಲ್ಲಿ ತಮ್ಮ ಅಮೃತ ವಚನ ಸುರಿಸಿರುವಂತ ಎಲ್ಲ ಪರಮ ಪೂಜ್ಯರು, ಜ್ಞಾನಿಗಳು, ಶರಣರು ಅವರೆಲ್ಲರ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಇವತ್ತಿನ ಈ ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಗುರುವರ್ಯರೇ, ಮಹಾತ್ಮರೇ, ಸಂತರೇ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳೇ, ತಮ್ಮೆಲ್ಲರ ಚರಣಕ್ಕೆ ನಾನು ನಮನ ಸಲ್ಲಿಸಿ 50ನೇಯ ಸೇವೆ ಸಿಕ್ಕಿದ್ದು ನನ್ನ ಭಾಗ್ಯ. 50 ಸೇವೆಗಳು ಮುಗಿಸಿರುವಂತ ಆಶ್ಚರ್ಯ. ಯಾಕಂತ ಹೇಳಿದ್ರೆ, ಇಲ್ಲಿ ಭಗವದ್ಗೀತೆಯಲ್ಲಿ ಒಂದನ್ನ ಹೇಳ್ತಾರವರು, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಶ್ಯಂತಶ್ಚ ಮಾ ಭಕ್ತ ನಿತ್ಯಯುಕ್ತ ಉಪಾಸತೆ. ಮನುಷ್ಯರಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರುವಂತ ಮನುಷ್ಯ ಜನ್ಮ ಸತತವಾಗಿ ತನ್ನ ಸ್ವರೂಪದ ಚಿಂತನೆಯಲ್ಲಿ ಇರುವುದು ಯಾರು ದೃಢವಾಗಿ ತನ್ನ ಸಂಕೀರ್ತನೆ, ಆ ಆತ್ಮನ ಸಂಕೀರ್ತನೆ ಮಾಡುವರು, ಅವರು ಅಂತವರಿಗೆ ನಾನು ನಮಸ್ಕರಿಸುತ್ತೇನೆ, ಅವರು ನನ್ನ ಭಕ್ತರು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾಗಿರುವಂತ ವಿಷಯ. ಯಾಕಂತ ಹೇಳಿದ್ರೆ, ನಾವು ಸತತವಾಗಿ ಸಂಕೀರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಶಾಂತಲಾ ಮೇಡಮ್ ಅವರು, ಅಂಬಿಕಾ ಮೇಡಮ್ ಅವ್ರ ಜೊತೆ ಮಾತಾಡಿದಾಗ ಅದನ್ನೇ ಹೇಳಿದೆ, ಸತತವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ವಾರಕ್ಕೆ ಒಮ್ಮೆ ಆದ್ರೂ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ 50ನೇ ಒಂದು ಸಂಚಿಕೆಗೆ ತಂದು ನಿಲ್ಸಿದ್ದಾರೆ. ಯಾಕಂತ ಹೇಳಿದ್ರೆ, ಅದಕ್ಕೆ ಯತ್ರ ಪೂಜಂತೆ ನಾರಿ ತತ್ರ ರಮಂತಿ ದೇವ ಅಂತ. ಇಲ್ಲಿ ತಾಯಿಂದರು ಇರ್ತಾರೆ, ಅಲ್ಲಿ ದೇವತೆಗಳ ವಾಸ ಇರ್ತದೆ. ಅವರ ಕೃಪೆಯಿಂದ ಎಲ್ಲರಿಗೂ ಸತ್ಸಂಗ ಸಿಕ್ಕಿರೋದು. ಅದಕ್ಕಾಗಿ ಭಗವದ್ಗೀತೆ ಆಧಾರವಾಗಿ ಭಗವದ್ಗೀತೆ ಹೇಳ್ತದೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಸತತವಾಗಿ ಕೀರ್ತನೆ ಮಾಡು, ಸತತವಾಗಿ ಸತ್ಸಂಗವನ್ನು ಮಾಡು ಅಂತ ಹೇಳ್ತಾರ ಅವರು. ಸತತವಾಗಿ ಸತ್ಸಂಗ ಮಾಡಬೇಕು. ಅದರ ಲಾಭ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಭ್ರಾಂತಿ ಹೊರಟು ಹೋಗುತ್ತೆ. ನಮ್ಮಲ್ಲಿ ಭ್ರಾಂತಿ ಇರ್ತದೆ, ಅಂತ ಭ್ರಾಂತಿಯನ್ನ ಹೊರಟು ನಮ್ಮಲ್ಲಿ ಆತ್ಮಜ್ಞಾನದ ಪ್ರಾಪ್ತಿ ಆಗ್ತದ ಅಂತ ಅಲ್ಲಮ್ಮ ಪ್ರಭು ದೇವರು ಅವರ ಒಂದು ಅದ್ಭುತವಾದಂತ ವಚನದ. ಅವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ತನವು ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಸುಮ್ನಾಳದಿಂದ ಉದಕವನ್ನು ತಿದ್ದಿ ಬಸವ ಅವರು ಹಸಿ ಗಡಿಸಿ ಹದರೆಂದು ಸಮತೆ ಸೈರಣೆಂಬ ಬೇಲಿಯ ನಿಕ್ಕಿ ಅವಾಗಲೂ ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲುಹಿದೆ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟ ಅವ್ರು ಹೇಳ್ತಾರೆ, ಯಾವಾಗಲೂ ಆ ಸತತಂ ಕೀರ್ತಯಂತೋ ಮಾಂ ಅನ್ನೋ ಹಾಗೆ ಅವರು ಈ ವಚನವನ್ನು ಹೇಳ್ತಾರೆ. ಯಾವಾಗಲೂ ತನವು ತೋಂಟವ ಮಾಡಿ, ನಮ್ಮ ಶರೀರವನ್ನೇ ತೋಟ ಮಾಡಿ, ಮನವ ಗುದ್ದಲೆ ಮಾಡಿ. ನಾವು ಯಾವಾಗಲೂ ಯಾವದನ್ನು ತೋಂಟ ಮಾಡ್ಬೇಕಂದ್ರೆ, ಹೊರಗಿನ ತೋಂಟ ಮಾಡೋರು ಬಹಳ ಜನ ಇದ್ದಾರೆ, ಹೊಲದ ತೋಟವನ್ನು ಮಾಡೋರು ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಎಲ್ಲವೂ ಸಹ ಪ್ರಕೃತಿಯಲ್ಲಿ ಏನೇನ ಬೆಳಿಬೇಕು ಎಲ್ಲವನ್ನೂ ಬೆಳಿತಾರೆ. ಆದ್ರೆ ಒಳಗಿನ ತೋಟ ಮಾಡೋದಿದೆಯಲ್ಲ, ಅದು ಸತತ ಮಾಡ್ಬೇಕು ಅಂತ ಅಲ್ಲಮ್ಮ ಪ್ರಭು ದೇವರು ಹೇಳ್ತಾರೆ. ಸತತವಾಗಿ ದಿನಾಲು ಶಿವಾನುಭವ ಗೋಷ್ಠಿಗಳನ್ನು ಮಾಡ್ರಿ ಅಂದ್ರು.
ಅದು ಆಗುವುದಿಲ್ಲ. ಇವತ್ತಿನ ಕಲಿಯುಗದಲ್ಲಿ ಲೌಕಿಕ ಪ್ರಪಂಚದ ನಮ್ಮ ಕರ್ತವ್ಯಗಳಲ್ಲಿ ಅದನ್ನ ಆಗುವುದಿಲ್ಲ. ಆದ್ದರಿಂದ ವಾರಕ್ಕೊಮ್ಮೆ ಆದರೂ ಮಾಡೋಣ ಅಂತ ಯಾವ ಸಹೃದಯ ಬಳಗದಿಂದ ಅತಿ ಸಂತೋಷ ದೃಢವತ್ತ ಶ್ರದ್ಧೆಯಿಂದ 50 ಸಂಚಿಕೆಯನ್ನು ತಂದು ನಿಲ್ಲಿಸಿದಾರಲ್ಲ, ಆ ಎಲ್ಲ ಶರಣು ತಂದೆ ತಾಯಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ದಂಡವತ್ ಪ್ರಣಾಮ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇದು ಭಾಗ್ಯ, ಇದು ನಮ್ಮ ಭಾಗ್ಯ. ಯಾವುದು ಭಾಗ್ಯ? ಸತ್ಸಂಗ ಮಾಡೋದು ನಮ್ಮ ಭಾಗ್ಯ. ನಮ್ಮ ಭಾಗ್ಯ ಯಾವುದು ಅಂದ್ರೆ ಸತ್ಸಂಗ ಮಾಡೋದು. ಅದಕ್ಕೆ ಅವ್ರು ಹೇಳ್ತಾರೆ, ತನವು ತೋಟವ ಮಾಡಿ, ನಮ್ಮ ಶರೀರವನ್ನೇ ತೋಟ ಮಾಡಿ, ಈ ಶರೀರವನ್ನೇ ತೋಟ ಮಾಡಿ, ಮನಸ್ಸನ್ನೇ ಗುದ್ದಲಿ ಮಾಡಿ. ಏನು ಹೇಳಿದ್ರು ಅವರು? ಇವು ಎರಡನ್ನು ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿ ಎಂಬ ಬೇರು. ಇಲ್ಲಿ ಭ್ರಾಂತಿ ಯಾವುದಕ್ಕಾಗಿದೆ? ಇಲ್ಲಿ ಭ್ರಾಂತಿ ಅಂತ ಶಬ್ದ ಹೇಳಿದ್ರು ಅವರು. ಅಲ್ಲ, ಶರೀರವನ್ನು ತೋಟ ಮಾಡಿ ಅಂದ್ರು, ಮನಸ್ಸಿಗೆ ಗುದ್ಲಿ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ಮುಂದೆ ಮಾಡಿ ಕೆಲಸ ಮಾಡ್ರಿ ಅಂತ ಹೇಳಿದ್ರ ಅವ್ರು ಹೇಳ್ತಾರ, ಅಗೆದು ತೆಗೆದಯ್ಯ ಭ್ರಾಂತಿ ಎಂಬ ಬೇರು. ಭ್ರಾಂತಿ ಯಾವುದು? ಭ್ರಾಂತಿ ಯಾವುದು ಇಲ್ಲವೋ ಅದು ತೋರಿದೆ, ಅದೇ ಭ್ರಾಂತಿ. ಹಗ್ಗದಲ್ಲಿ ಹಾವು ತೋರಿರುವ ಹಾವು, ಹಗ್ಗದಲ್ಲಿ ಹಾವು ತೋರ್ತದ, ಅದು ಸತ್ಯವಾಗಿರುವುದಿಲ್ಲ, ಭ್ರಾಂತಿಯಿಂದ ಕಾಣುವುದು. ಆ ಭ್ರಾಂತಿಯಂತೆ ಈ ಸಂಸಾರವೂ ಸಹ ಈ ಭ್ರಾಂತಿ. ನಾವು ವಾಸ್ತವವಾಗಿ ಹಗ್ಗದಲ್ಲಿ ಹಾವು ಇರುವುದೇ ಇಲ್ಲ, ಅದು ತೋರಿಕೆ ಮಾತ್ರ. ಹಾಗೆ ನಮಗೂ ಸಹ ಏನಾಗಿದೆ, ಈ ಸಂಸಾರದಲ್ಲಿ ಈ ಮನಸ್ಸು ಇಂಥ ಈ ತೋರಿಕೆ, ಈ ಪದಾರ್ಥಗಳು ಮಿಥ್ಯ ಇದ್ದರೂ ಸಹ ಸತ್ಯವಾಗಿ ತೋರಿ ನಮ್ಮನ್ನು ಸತ್ಸಂಗದಿಂದ ವಂಚನೆ ಮಾಡಿದೆ. ಎಲ್ಲರೂ ಸತ್ಸಂಗಕ್ಕೆ ಬರ್ಲಾರ್ದ ಕಾರಣ ಅದೇ. ಎಲ್ಲರೂ ಸಹ ಸಂಸಾರದ ಬಗ್ಗೆ ಹಗಲು ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಅದೇ ವಿಷಯ, ಅದನ್ನೇ ಮಾತನಾಡೋದು, ಅದನ್ನೇ ಹೇಳೋದು. ಅದರಿಂದ ನಮಗೇನ್ ಲಾಭ? ಏನೂ ಲಾಭ ಇಲ್ಲ. ಸಂಸಾರಿಕ ವಸ್ತುಗಳು, ಸಂಸಾರ ನಡೆಯುವುದು ಪ್ರಾರಬ್ಧದಿಂದ. ಈ ಪಾರಮಾರ್ಥ ದಿನಂಪ್ರತಿ ಸತ್ಸಂಗ ಮಾಡುವುದು, ವಾರಕ್ಕೊಮ್ಮೆ ಸತ್ಸಂಗ ಮಾಡುವುದು, ಇದು ಪ್ರಯತ್ನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ತಾವೆಲ್ಲರೂ ಪ್ರಯತ್ನ ಪಟ್ಟ 49ನೇ 50ನೇ ಸಂಚಿಕೆಗೆ ತಂದು ನಿಂತಿದ್ದೀರಿ. ತಮ್ಮೆಲ್ಲರೂ ಬಹಳ ಭಾಗ್ಯವಂತರು. ಆಗ ನಮಗೆ ಯಾವ ಸಂಸಾರ ಮಿಥ್ಯೆ ಇದೆ ಅದೇ ಸತ್ಯ ಎಂದು ಅದರಿಂದ ನಾವು ಹೊರಬರಲು ಸತತಂ ಕೀರ್ತಯಂತೋ ಮಾಂ, ಅದರಿಂದ ನಿವೃತ್ತಿಲಾಗಲು ನಾವು ಸತತವಾಗಿ ಕೀರ್ತನೆ ಮಾಡಬೇಕು. ಆ ಸತತವನ್ನು ಕೀರ್ತನೆ ಮಾಡುವುದರಿಂದ ನಮಗೇನು ಲಾಭ ಅಂತ ಹೇಳಿದ್ರೆ, ಆಗ ಅವರು ಭ್ರಾಂತಿ ಏನಿದೆಯಲ್ಲ, ಆ ಅಧಿಷ್ಠಾನ ಪರಬ್ರಹ್ಮ ಜ್ಞಾನವಾದರೆ ಅಲ್ಲಿ ತೋರುವ ಪ್ರಪಂಚ ಬಾದ. ಅಲ್ಲಿ ಏನು ತೋರಿದೆಯಲ್ಲ ಪ್ರಪಂಚ, ಅದು ಇಲ್ಲ, ಅದು ಸುಳ್ಳಿದೆ, ಅದು ಸತ್ಯವಲ್ಲ. ಅದಕ್ಕಾಗಿ ನಾವೇನ್ ಮಾಡಬೇಕು? ಆ ಬ್ರಹ್ಮನ ದರ್ಶನಕ್ಕಾಗಿ, ಸತ್ಯದ ದರ್ಶನಕ್ಕಾಗಿ ಸತತಂ ಕೀರ್ತಯಂತೋ ಮಾಂ, ಸತತವಾಗಿ ಕೀರ್ತನೆಗಳನ್ನ ಕೇಳ್ಬೇಕು, ಸತತವಾಗಿ ಪ್ರವಚನಗಳನ್ನ ಕೇಳ್ಬೇಕು. ಇದೇ ದೇವಾಲಯ, ಇದನ್ನೇ ದೇವಾಲಯ ಅಂದ್ರು ಅವರು. ಯಾವುದು ದೇವಾಲಯ? ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಅಂದ್ರು ಕನಕದಾಸರು. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ. ನೋಡಿ ಎಷ್ಟು ಅದ್ಭುತವಾಗಿರುವಂತ ಮಾತನ್ನ ಹೇಳ್ತಾರೆ. ನಾವು ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ಸತ್ಯವಂತರ ಸಂಘ ಅಂದ್ರೆ ಸತ್ಸಂಗ ಇರುವಲು ತೀರ್ಥಯೇತಕೆ. ಜ್ಞಾನವಿಲ್ಲದ ಎಷ್ಟು ತೀರ್ಥಯಾತ್ರೆ ಮಾಡಿದ್ರೆ ಎದಕ್ಕೆ ಬಂತು? ಅದಕ್ಕೆ ಅರಿವಿರ್ಬೇಕಲ್ಲ. ಅರಿವಿಲ್ಲದೆ ಜ್ಞಾನವಿಲ್ಲದೆ ಎಷ್ಟು ಗುಡಿಯನ್ನು ಸುತ್ತಿದ್ರೆ ಏನು ಫಲ? ಅದಕ್ಕೆ ತನು ತೋಂಟವ ಮಾಡಿ. ಮನುಜರೇ, ಈ ನಿಮ್ಮ ತನು ಅಂದ್ರೆ ಶರೀರ, ಅದನ್ನೇ ತೋಟ ಮಾಡಿ. ಅದರಲ್ಲಿ ಮನಸ್ಸಿದೆ, ಆ ಮನಸ್ಸಿಗೆ ಗುದ್ದಲಿ ಮಾಡಿ ಅಗೆದು ಈ ಸಂಸಾರ ಹೆಂಟೆಯನ್ನು ಬಗಿದು, ಈ ಸಂಸಾರ ಎಂಬ ಹೆಂಟೆಯನ್ನು ಹೊಡಿ ಅಂದ್ರವ್ರು. ಈ ಸಂಸಾರ ಎಲ್ಲಿದೆ? ತೋರಿಕೆ, ಭ್ರಾಂತಿ ಇದೆ. ಆ ಭ್ರಾಂತಿಯಲ್ಲಿ ಸಂಸಾರವಿರೋದು. ಇಂಥ ಸಂಸಾರ ಎಂಬ ಹೆಂಟೆಯನ್ನು ಹೊಡೆದು ತಾವು ಇವತ್ತು ಏನ್ ಮಾಡಿದ್ರಿ? ಬಗೆದು ಬಿತ್ತಿದಿರಿ ಆ ಬ್ರಹ್ಮ ಬೀಜವ. 50ನೇ ಸತ್ಸಂಗಕ್ಕೆ ಬಂದು ನಿಂತಿದಿರಿ. ಬಗೆದು ಬಿತ್ತಿದ್ರಿ, ಬ್ರಹ್ಮ ಬೀಜವನ್ನು ಬಿತ್ತಿದ್ರಿ. ಆ ಬ್ರಹ್ಮ ಬೀಜ ಸತ್ಯವಾಗಿರುವಂತ ಬೀಜದ ಬಗ್ಗೆ ತಾವೆಲ್ಲರೂ ಚಿಂತನೆ ಮಾಡಿದ್ರಿ. ಸುಮಾರು ಅದರ ಬಗ್ಗೆ ಯಾವಾಗ ಸೋಮವಾರ ಬರುತ್ತ, ಯಾವಾಗ ಸತ್ಸಂಗವನ್ನು ಕೇಳ್ಬೇಕು ಅನ್ನುವಂತ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಈ ಒಂದು ಸತ್ಸಂಗ ಮಾಡ್ತಾ ಬಂದಿರೋದು ಬಹಳ ಅದ್ಭುತವಾಗಿರುವಂತ ವಿಷಯ. ಯಾಕಂದ್ರೆ ಸತ್ಯದ ಸಾಕ್ಷಾತ್ಕಾರ ಆದಾಗಲೇ ಮನುಷ್ಯನಿಗೆ ಸುಖದ ಪ್ರಾಪ್ತಿ ಆಗ್ತದೆ. ಯಾವ ಸುಖ? ಪರಮಾನಂದ ಸುಖ. ಯಾವ ಆ ಸುಖಕ್ಕೆ ಪಾರವೇ ಇಲ್ಲ ಅಂತ ಪರಮಾನಂದ ಸುಖ. ಸತತವಾಗಿ ನಾವು ಕೀರ್ತನೆ ಕೇಳುವುದರಿಂದ, ಪ್ರವಚನ ಕೇಳುವುದರಿಂದ ಲಾಭ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಮಲ ವಿಕ್ಷೇಪ ಆವರಣಾದಿ ದೋಷಗಳು ನಾಶವಾಗಿ ನಮ್ಮ ಮನಸ್ಸಿನೊಳಗೆ ಇರುವಂತ 6 ಜನ ರಕ್ಕಸರು, 6 ಜನ ರಕ್ಕಸರೇ ಈ ಜಗತ್ತನ್ನ ಆಳ್ತಿರೋದು. ಮೊದಲನೇದು ಕಾಮ, ಎರಡನೇದು ಕ್ರೋಧ,
ಮೂರನೇದು ಲೋಭ, ನಾಲ್ಕನೇದು ಮೋಹ, ಐದನೇದು ಮದ, ಆರನೇದು ಮತ್ಸರ. ಇವರುಗಳ ಬಂಧನದಲ್ಲಿ ಹುದುಗಿ ಬಿದ್ದಿರುವಂತ ಈ ಪ್ರಪಂಚ, ಈ ಸಂಸಾರ, ಇದನ್ನು ಹೊಡೆದು, ಈ ಸಂಸಾರವೆಂಬ ಹೆಂಟೆಯನ್ನು ಹೊಡೆದು ಬಗೆದು ಬಿತ್ತಿರಯ್ಯ ಬ್ರಹ್ಮ ಬೀಜವ. ಎಲ್ಲಿ ಬಿಡುತ್ತಾರ ಅವರು? 6 ಜನ ನಮ್ಮನ್ನು ಎಲ್ಲಿ ಬಿಟ್ಟಾರ? ಎಷ್ಟಿದ್ರು ಇನ್ನು ಬೇಕು ಬೇಕನ್ನುವಂತ ಕಾಮ, ಎಷ್ಟೇ ಇದ್ರು ಇನ್ನೂ ಬೇಕು. ಆ ಕಾಮ ಈಡೇರದೆ ಇದ್ದರೆ ಕ್ರೋಧ, ಆ ಕ್ರೋಧ ತದನಂತರ ಬರೋದು ಲೋಭ. ಇದ್ದರೂ ಇನ್ನೂ ಬೇಕು, ನಮ್ಮ ಕಡೆ ವಸ್ತುಗಳು ಇದ್ದರೂ ಸಹ ಇನ್ನೂ ಬೇಕನ್ನುವಂತ ಲೋಭ. ಆ ಲೋಭದ ನಂತರ ವಸ್ತುಗಳು ಹಾಳಾಗದೆ ಇದ್ದರೆ ಅಲ್ಲಿ ಮೋಹ, ಆ ಮೋಹದ ನಂತರ ಬರೋದು ಮದ, ಅಷ್ಟಮದ. ಅದರಲ್ಲಿ ಜ್ಞಾನಮದ, ವಿದ್ಯಾಮದ, ಸಂಪತ್ತು ಮದ, ರಾಜ್ಯ ಮದ, ಅಧಿಕಾರ ಮದ, ಅಷ್ಟಮದಗಳು. ತದನಂತರ ಇರೋದು 6ನೇದು ಹೊಟ್ಟಿ ಉರಿ. ಇಂಥ ರಕ್ಕಸರನ್ನು ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದನ್ನು ಹೊಡಿಬೇಕು. ಇವುಗಳನ್ನ ಹೊಡಿ ಅಂದ್ರವ್ರು. ಇದನ್ನು ಹೊಡಿ, ಇದೇ ದೇವಾಲಯ ಮಾಡ್ರಿ, ಈ ದೇಹವನ್ನೇ ದೇವಾಲಯ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತಿರೋದು? ಅಲ್ಲಮ್ಮ ಪ್ರಭು ದೇವರು ಬಸವಣ್ಣರ ವಚನಗಳು ಈಗಿನ ಕಾಲದಲ್ಲಿ ಹೇಳಿದ್ರೆ ಬಹಳಷ್ಟು ವಿಪರೀತ ಆಗತ್ತೆ ತಮಗೆಲ್ಲ. ಅವರು ಒಂದು ವಚನದೊಳಗೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಮೃತ್ಯು ಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮೂರ್ತಿಯನ್ನು ಮಾಡಿದಡೆ ಅನು ಬೇರೆಗಾದೆನಯ್ಯ, ನೀಚಕ್ಕೆ ನೀಚ ಅರ್ಚನೆ ಪೂಜನೆ ಮಾಡಿಸಿ ಭೋಗವ ಮಾಡುವವರ ಕಂಡು ನಾನು ಬೆರೆಗಾದೆನು. ಗುಹೇಶ್ವರ, ನಿಮ್ಮ ಶರಣರು ಹಿಂದೆ ಲಿಂಗವ ನರಿಸಿ ಹೋದರು. ಏನು ಅದ್ಭುತವಾಗಿರುವಂತದ್ದು. ಕಲಿಯುಗದೊಳಗೆ ಜನ ಏನ್ ಮಾಡ್ತಾರಂದ್ರ, ಅವರು ಮೃತ್ಯು ಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮೂರ್ತಿಯನ್ನು ಮಾಡಿ, ನಾವೆಲ್ಲರೂ ಅದನ್ನೇ ಮಾಡಿದೀವಿ. ಬಸವಣ್ಣವ್ರ ವಚನ, ಅಲ್ಲಮ್ಮ ಪ್ರಭುದೇವ್ರ ವಚನಗಳು ನಾವ್ ಏನ್ ಕೇಳಲಿಕ್ಕ ಮಾತಾಡ್ಲಿಕ್ಕ ಬಹಳ ಚೆನ್ನಾಗಿರ್ತಾವ. ಆದ್ರೆ ಜೀವನದಲ್ಲಿ ಅವುಗಳನ್ನ ಅನುಸರಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ವಚನ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ. ಆ ವಚನ ಸಾಹಿತ್ಯದಲ್ಲಿ ನಮ್ಮ ನಿಜ ಸ್ವರೂಪವನ್ನ ಮಾತ್ರ ಹೇಳಿದ್ರು. ಅದು ನಿಜ ಸ್ವರೂಪ, ನಿಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಿ. ನಿಮ್ಮ ಈ ದೇಹವನ್ನೇ ತೋಟ ಮಾಡಿ, ತೋಟ ಅಂದ್ರೆ ಇದನ್ನೇ ದೇವಾಲಯ, ದೇಹವೇ ದೇವಾಲಯ ಅಂದ್ರು. ಆ ದೇವಾಲಯ ವಾರಕ್ಕೊಮ್ಮೆ ಆದ್ರೂ ಮಾಡಿದ್ರಲ್ಲ, ಅದು ಬಹಳ ಬಹಳ ಭಾಗ್ಯವಂತರು, ಬಹಳ ದೃಢವಂತರು ಅನ್ನುವಂತ ಒಂದು ಹೆಮ್ಮೆ ಆಗತ್ತೆ. ಯಾಕಂದ್ರೆ ಪ್ರತಿದಿನ ಮಾಡ್ಬೇಕಂತ ಹೇಳ್ತಾರೆ. ಒಂದ್ ಕಡೆ ಸಂತ ತುಕೋಬರಾರ್ ಹೇಳ್ತಾರೆ, ಪ್ರತಿ ಕ್ಷಣ ಮಾಡ್ಬೇಕಂತಾರ ಅವ್ರು. ಒಬ್ರು ಸಂತರು, ಮಹಾರಾಷ್ಟ್ರದ ಸಂತರು ತಮ್ಮ ವಚನದಲ್ಲಿ ಹೀಗನ್ನು ಬರೀತಾರೆ, ಕ್ಷಣೋಕ್ಷಣಿ ಹಾಚಿ ಕರವಾ ವಿಚಾರ ತರಾವಯ ಪರ ಭವ ಸಿಂಧು ನಾಸಿವಂತ ದೇಹ ಜಾನಾರೆ ಸಕಳ ಆವಿಷ್ಯತೋ ಕಾಳ ಸಾಖಾತ ಸಾವಧಾನ. ನಾಶಿವಂತ ದೇಹ, ಯಾವಾಗ ಈ ಶರೀರ ಪ್ರಾಣ ಬಿಟ್ಟು ಹೋಗುತ್ತೆ ಯಾರಿಗೂ ತಿಳಿಯದು. ಆದ್ದರಿಂದ ಕ್ಷಣೋಕ್ಷಣಿ ಹಾಚಿ ಕರವ ವಿಚಾರ, ಕ್ಷಣ ಕ್ಷಣಕ್ಕೂ ಪರಮಾತ್ಮನ ಚಿಂತನೆ ಮಾಡ್ರಿ, ಕ್ಷಣ ಕ್ಷಣಕ್ಕೂ ಸಹ ಈ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಸಂತರು ಹೇಳ್ತಾರ. ಅದಕ್ಕೆ ತಾವು ಬಹಳಷ್ಟು ಶ್ರದ್ಧೆಯಿಂದ, ಸುಮಾರು ಬೇಸರ ಇಲ್ಲದೆ ಅದರಲ್ಲಿ ಶ್ರದ್ಧೆ ಇಟ್ಟುಕೊಂಡು ತಾವು 49 ಸಂಚಿಕೆಯನ್ನು ಮುಗಿಸಿದ್ರಿ. ಅದಕ್ಕೆ ನಾವೆಲ್ಲರಿಗೆ ಒಂದೇ ಒಂದು ಉಪಾಯ ಯಾವುದು ಅಂತ ಹೇಳಿದ್ರೆ, ಈ ನಮ್ಮ ಶರೀರ ಮನದಲ್ಲಿ ಇರುವಂತ ಭ್ರಾಂತಿಯನ್ನು ಕಳೆದುಕೊಳ್ಳಲು ಸತ್ಸಂಗ, ಶ್ರವಣ, ಮನನ, ನಿಧಿಧ್ಯಾಸ ಬಹಳ ಅವಶ್ಯಕವಾಗಿರೋದು, ಬಹಳ ಅವಶ್ಯಕ. ಇದೇ ನಮ್ಮ ಪೂಜೆ, ಇದೇ ನಮ್ಮ ಪೂಜೆ. ನಾವೆಲ್ಲರೂ ಆಗ್ಲೇ ಹೇಳ್ತಿರೋದು, ಗುರುಮಾತೆಯರು ಹೇಳ್ತಿರೋದು, ನಮ್ಮ ಜಗತ್ತಿನೊಳಗ ನಮ್ಮನ್ನ ಏನನ್ನ ಮಾಡ್ತೇವೆ ನಾವು ಅದನ್ನೇ ಅನುಕರಣೆ ಮಾಡ್ತಾರ ಅಂತ ಬಹಳ ಅದ್ಭುತವಾಗಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕನ ಹೇಳ್ತಾರೆ. ನಾವ್ ಏನನ್ನ ಮಾಡ್ತಾ ಇದೀವಿ ಅದನ್ನೇ ಜಗತ್ತು ಅನುಸರಣೆ ಮಾಡತ್ತಂತೆ. ನೋಡಿ, ತಾವು ದಿನಂಪ್ರತಿ ಸತ್ಸಂಗ ಮಾಡುವುದರಿಂದ, ಈ ಸತ್ಯವಾದ ಸಂಗತಿಯಲ್ಲಿ ಇರುವುದರಿಂದ, ಅದು ನಾವು ಜಗತ್ತಿಗೆ ತೋರಿಸಿ ಕೊಡುತ್ತಿರುವಂತ ಒಂದು ದೊಡ್ಡ ಶ್ರೇಷ್ಠವಾಗಿರುವಂತ ಮಾರ್ಗ. ನಾವು ಜಗತ್ತಿಗೆ ಏನನ್ನ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ದಿನಂಪ್ರತಿ ಸತ್ಸಂಗದ ಪ್ರಭಾವ ಮಕ್ಕಳ ಮೇಲೆ ಬೀಳಬೇಕು. ಆಗ್ಲೇ ಅಪ್ಪವ್ರು ಹೇಳ್ತಿದ್ರು, ದಿನಂಪ್ರತಿ ಮಕ್ಕಳಿಗೆ ಸತ್ಸಂಗದ ವಚನ ಸಾಹಿತ್ಯ ಯದ್ಯದಾಚರತಿ ಶ್ರೇಷ್ಠ ತತ್ತೇವೇ ತರೋ ಜನಃ. ಒಂದು ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದ್ಯದಾಚರತಿ ಶ್ರೇಷ್ಠ ತತ್ತೇವೇ ತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅರ್ಜುನ, ಜಗತ್ತಿನೊಳಗೆ ಶ್ರೇಷ್ಠ ಸಜ್ಜನರು, ಸಂತರು, ಶರಣರು ಯಾವ ತರನಾಗಿ ಸಮಾಜದ ತಾವು ಆಚರಣೆ ಮಾಡುವರೋ ಅದನ್ನೇ ಜನರು ಅನುಸರಣೆ ಮಾಡುವರು. ನೋಡ್ರಿ, ಹಿರಿಯರು, ಶ್ರೇಷ್ಠರು, ವಯಸ್ಸಿನಲ್ಲಿ
ಬಹಳಷ್ಟು ಮಾರ್ಗದರ್ಶನ ಮಾಡುವವರು, ಅವರು ಎತ್ತರದ ಜಾಗದಲ್ಲಿರುವಂತ ವ್ಯಕ್ತಿಗಳು ಯಾವುದನ್ನ ಆಚರಣೆ ಮಾಡುತ್ತಾರೆ ಅದನ್ನೇ ಸಾಮಾನ್ಯರು ಹಿಂಬಾಲಿಸುತ್ತಾರೆ. ಏಕೆಂದರೆ ಈ ಸತ್ಸಂಗ, ಶರಣರ ಸಂಘ ಸಾಮಾನ್ಯರಿಗೆ ದೊರೆಯುವುದಿಲ್ಲ. ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಎಲ್ಲರೂ ನಾವು ಅನುಕೂಲಸ್ಥರಿದ್ದವರೇ ದಿನಂಪ್ರತಿ 1 ಗಂಟೆ ಸತ್ಸಂಗ ಮಾಡಲು ನಮಗೆ ಮನಸ್ಸಿಲ್ಲದೆ ವಾರಕ್ಕೊಮ್ಮೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಾಗ್ಯ. ಆದರೆ ದಿನಂಪ್ರತಿ ಹೊಟ್ಟೆಗಾಗಿ ದುಡಿಯುವವರು, ತಮ್ಮ ಹೊಟ್ಟೆಗಾಗಿ ಉಪಜೀವನಕ್ಕಾಗಿ ದುಡಿಯುವವರು ಅವರು ಹೇಗೆ ಸತ್ಸಂಗ ಮಾಡುವರು? ಅದಕ್ಕಾಗಿ ನಾವು ತಿಳಿದವರು ಹೇಗೆ ಆಚರಣೆ ಮಾಡುತ್ತಾರೆ ಅವರನ್ನು ನೋಡಿ ಅನುಕರಣೆ ಮಾಡುವುದರಿಂದ ಈ ಜಗತ್ತು ಬಹಳಷ್ಟು ಮುಂದುವರೆದಿದೆ. ಇದು ಪರಂಪರಾಗತವಾದಂತ ಸಂಪ್ರದಾಯ ಅರ್ಜುನ. ಅದಕ್ಕೆ ನಿನ್ನ ಕರ್ತವ್ಯವನ್ನು ನೀನು ಮಾಡು. ನಿನ್ನ ಕರ್ತವ್ಯ ದೇವರ ಪೂಜೆಯಂತೆ ಮಾಡು. ನಮ್ಮೆಲ್ಲರ ಮುಂದೆ ಅದ್ಭುತವಾಗಿರುವಂತ ಕರ್ತವ್ಯ ಇದೆ. ಎಷ್ಟು ಮಹಾತ್ಮರು, ಸಂತರು, ಶರಣರು, ಬ್ರಹ್ಮಚಾರಿಗಳು, ಗುರುಗಳು, ಮಾತೆಯರು, ತಂದೆ, ತಾಯಿ, ವಿದ್ಯಾರ್ಥಿ ಎಲ್ಲರಿಗೂ ಸಹ ಕರ್ತವ್ಯ ಇದೆ. ಆ ಕರ್ತವ್ಯಗಳನ್ನು ತಿಳಿದು ಅದೇ ಶ್ರೇಷ್ಠವಾದಂತ ಆಚರಣೆ. ಇಂಥ ಆಚರಣೆ ಬಹಳಷ್ಟು ನಾವು ಮಕ್ಕಳಿಗೆ ಕಲಿಸುವುದರಲ್ಲಿ ಎಡವಿದ್ದೇವೆ. ಆಗಲೇ ಒಬ್ಬರು ಹೇಳ್ತಿದ್ರು, ದಿನಂಪ್ರತಿ ಮಕ್ಕಳಿಗೆ ಪ್ರಸಾದ ಮುಂಚಿತವಾಗಿ ಬಸವಣ್ಣವರ ವಚನಗಳನ್ನು, ಅಲ್ಲಮ್ಮ ಪ್ರಭುದೇವರ ವಚನಗಳು, ಇವತ್ತು ಎಷ್ಟೋ ದುರ್ದೈವ ಅಕ್ಕ ಮಹಾದೇವಿ ವಚನಗಳು ಮಕ್ಕಳಿಗೆ ತಿಳಿಸದೆ ನಾವು ಹಾಗೇ ಉಳಿಸಿಕೊಂಡಿದ್ದೇವೆ. ಆದ್ದರಿಂದ ಇದು ನಮ್ಮ ಆಚರಣೆಗಳು ದಿನಂಪ್ರತಿ ಸತತವಾಗಿ ನಡಿಬೇಕು ಅಂತವರು ಆಶಯಗಳು ಎಲ್ಲ ನೋಡಿ. ಸಂತರು, ಶರಣರು ತಮ್ಮ ಜೀವನಕ್ಕೂ ಮಡುಪಾಗಿ ಇಟ್ಟು ತಮ್ಮ ಜೀವನವನ್ನೇ ಬಲಿ ಕೊಟ್ಟು ಜಗತ್ ಕಲ್ಯಾಣಕ್ಕಾಗಿ ಎಂತೆಂತ ಅಮೃತ ರತ್ನಗಳನ್ನು ಕೊಟ್ಟಿದ್ದಾರೆ. ಆಮಾಚಿಗರ ರತ್ನಾಚೆ ಭಾಂಡಾರ. ಸಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ರತ್ನದ ಭಾಂಡಾರವೇ ಇದೆ ಅಂತ. ಎಂತ ಅದ್ಭುತವಾದಂತ ಅಕ್ಷರ ಬ್ರಹ್ಮ ವಚನಗಳು ಏನಿದೆ, ಅಕ್ಷರ ಬ್ರಹ್ಮ. ಭಗವದ್ಗೀತೆ ಶ್ಲೋಕಗಳು ಅಕ್ಷರ ಬ್ರಹ್ಮ. ಅವು ಕ್ಷರ ಆಗೋದೇ ಇಲ್ಲ. ಕ್ಷರ ಆಗದೇ ಇರುವಂತ ಒಂದು ಬ್ರಹ್ಮ ಜ್ಞಾನವನ್ನು ನಾವು ಬೆಳಿಗ್ಗೆ ಜಾಗ್ರವಾದ ನಂತರ ಸ್ವಪ್ನ, ಸುಸುಪ್ತಿ 3 ಅವಸ್ಥೆಯಲ್ಲಿ ನಾವು ಅದರೊಳಗೆ ಇದ್ದರೆ ನಾವು ಮಕ್ಕಳಿಗಾಗಲಿ ಜಗತ್ತಿಗಾಗಲಿ ನೀವೆಲ್ಲರೂ ಮಾಡುತ್ತಿರುವಂತ ಒಂದು ಶ್ರೇಷ್ಠ ಆಚರಣೆ, ಇದನ್ನು ಜನ ಪಾಲಿಸಿಕೊಂಡು ಹೋಗುತ್ತಾರೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ನಾವು ಏನನ್ನ ಮಾಡಬೇಕು ಅಂದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಮನುಷ್ಯರು ನಿತ್ಯ ಸತ್ಸಂಗವನ್ನು ಮಾಡಿ ಸಂತರ ಶರಣರ ಸಹವಾಸದಿಂದ ನಮ್ಮ ಆಗ್ಲೇ ಅಪ್ಪರು ಒಂದು ವಚನ ಹೇಳ್ತಿದ್ರು, ಬಹಳ ಅದ್ಭುತವಾಗಿರುವಂತ ವಚನ ಹೇಳಿದ್ರು ನೋಡ್ರಿ. ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವರಯ್ಯ, ವಸ್ತ್ರ ಮಾಸಿದೊಡೆ ಮಡಿವಾಳರಿಗೆ ಇಕ್ಕುವರು, ಮನದ ಮೈಲಿಗೆ ಆದೊಡೆ. ನೋಡ್ರಿ, ಮನುಷ್ಯನ ಮನಸ್ಸು ಮೈಲಿಗೆ ಆತು ಅಂದ್ರ ಅದನ್ನ ಏನ್ ಮಾಡೋರು? ಹಾಗಾದ್ರೆ ತಾವು ಹೇಳ್ಬಹುದು, ಮನುಷ್ಯನ ಮನಸ್ಸು ಮೈಲಿಗೆ ಯಾವಾಗ ಆಗತ್ತೆ? ಪ್ರತಿ ಕ್ಷಣವೂ ಆಗತ್ತೆ. ಯಾರ ಮನಸ್ಸಿಗೂ ಸಹ ಸ್ವರೂಪ ಜ್ಞಾನ ಇರುವುದಿಲ್ಲ. ಎಲ್ಲರ ಮನಸ್ಸುಗಳು ಮಲಿನವೇ. ಆದ್ದರಿಂದ ಆ ಮನಸ್ಸಿಗೆ ಸತತವಾಗಿ ಸತ್ಸಂಗವನ್ನು ಹಚ್ಚಿದರೆ ಮಾತ್ರ ಅದು ತನ್ನ ದುಷ್ಟ ವಿಚಾರವನ್ನು ಬಿಟ್ಟು ಶ್ರೇಷ್ಠ ಒಂದು ಮಾರ್ಗದಲ್ಲಿ ನಡೆಯಲು ಮಾತ್ರ ಮನಸ್ಸಿಗೆ ನಾವು ಸಾಧನೆ ಮಾಡಬೇಕು. ಅದಕ್ಕಾಗಿ ಈ ಮನಸ್ಸು ಇದೆಯಲ್ಲ, ಈ ಮನಸ್ಸು ಎಂದೂ ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಮನಸ್ಸಿಗೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ, ಸತತವಾಗಿ ಭಗವಂತನ ಕೀರ್ತನೆ, ಸಂತರ ಶರಣರ ನುಡಿಗಳನ್ನು, ಸಂತರ ಶರಣರ ಜೀವನದ ಗತಿಯನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಆಚರಣೆ ಮಾಡುವುದರಿಂದ ನಮಗೇನು ಲಾಭ ಅಂತೀರಾ? ಇದು ನಾವು ಜಗತ್ತಿಗೆ ತೋರಿಸಿ ಕೊಡುತ್ತಿರುವಂತ ಒಂದು ಶ್ರೇಷ್ಠ ಆಚರಣೆ. ಈ ಜಗತ್ತು ಹೇಳುವುದರಿಂದ ಯಾರೂ ಕೇಳುವುದಿಲ್ಲ, ನಾನು ಹೇಳ್ತಿರೋದ್ರಿಂದ ತಾವು ಕೇಳುವುದಿಲ್ಲ, ಯಾರೋ ಜಗದ್ಗುರುಗಳು ಬಂದು ಹೇಳಿದ್ರೂ ಕೇಳುವುದಿಲ್ಲ. ಈ ಜಗತ್ತಿನೊಳಗೆ ಯಾರು ಶ್ರೇಷ್ಠರು ಬಸವಾದಿ ಶರಣರು ನಡೆದು ಹೋಗಿರುವಂತ ದಾರಿಯನ್ನು ಹಿಡಿದು ಹೋಗುವಂತ ಆಚರಣೆ ಇದೆಯಲ್ಲ, ಅದು ಶ್ರೇಷ್ಠ. ಆದ್ದರಿಂದ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಈ ಭ್ರಾಂತಿ ಎಂಬ ಸಂಸಾರವನ್ನು ಹೊಡೆದು ಅಂದ್ರೆ ಬಿಟ್ಟು ಬರುವುದಲ್ಲ, ಅದರೊಳಗೆ ಇದ್ದು ಸಹ ನೀವು ಯಾವುದು ಕರ್ತವ್ಯ ಕರ್ಮ, ನಮಗೆ ಮಾಡಲೇಬೇಕಾಗಿರುವಂತ ಕೆಲಸಗಳು, ಸತ್ಸಂಗ ಮಾಡಲೇಬೇಕು. ಇದು ನೈಮಿತ್ತಿಕ ಕರ್ಮ, ನಾವು ದಿನಂಪ್ರತಿ ಮಾಡಲೇಬೇಕು. ನಾವು ಮಾಡುವಂತ ಕೆಲಸಗಳನ್ನ ಮಾಡದೇ ಇದ್ದರೆ ನಮ್ಮ ಮನುಷ್ಯ ಜನ್ಮಕ್ಕೆ ಬಹಳಷ್ಟು ದೊಡ್ಡ ಹಾನಿ. ಅದಕ್ಕೆ ಈ ಮನುಷ್ಯ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂದ್ರು. ಅದಕ್ಕಾಗಿ ತಾವೆಲ್ಲರೂ ಬಹಳಷ್ಟ ಅನುಭವವಂತರಿದ್ದೀರಿ.
ಜೀವನದೊಳಗ ತನುವು ತೋಂಟವ ಮಾಡಿ ಅಂತ ಹೇಳ್ತಾ ಮನದ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ. ಎಲ್ಲಗೈತ್ರಿ ಭ್ರಾಂತಿ? ತೋರಿಕೆಯಲ್ಲಿ ಮಾತ್ರ ಭ್ರಾಂತಿ, ಅಲ್ಲದ್ದು ಇರು ತರ ಕಂಡಿದ್ದೇ ಭ್ರಾಂತಿ. ಈ ಸಂಸಾರದೊಳಗೆ ತಮ್ಗೆಲ್ಲರಿಗೂ ಇದರ ಪರಿಚಯ ಆಯ್ತು. ಕರೋನಾ ಸಮಯದಲ್ಲಿ ತನ್ನ ಹೆಂಡತಿಗೆ ಕರೋನಾ ಬಂದರೆ ಗಂಡ ಮುಟ್ಟಲಿಲ್ಲ, ಗಂಡನಿಗೆ ಕರೋನಾ ಬಂದರೆ ಹೆಂಡತಿಯೂ ಮುಟ್ಟಲಿಲ್ಲ. ಯಾಕೆ? ನಾವು ಎಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಬಹಳಷ್ಟು ಪ್ರೇಮ ಮಾಡ್ತೀವಂತೆ. ತಮ್ಮೆಲ್ಲರಿಗೆ ಅರಿವಿರಲಿ, ನಾವು ಮೊದಲು ನಮ್ಮನ್ನು ಪ್ರೀತಿ ಮಾಡ್ತೀವಂತೆ. ಈ ಶರೀರಕ್ಕೆ ಪ್ರೀತಿ ಮಾಡದೆ ನಮ್ಮ ಸ್ವರೂಪಕ್ಕೆ ಬಹಳಷ್ಟು ಪ್ರೇಮ ಮಾಡುವವರು ನಾವೆಲ್ಲರೂ ಅಂತ ನೋಡಿ. ಒಂದಿನ ಶರೀರ ಬೇಜಾರಾತು, ಶರೀರ ಕಾಯಿಲೆ ಬಂತು, ಆಗ ಹೇಳ್ತೀವಿ ನಾವೆಲ್ಲರೂ, ಈ ಶರೀರ ಬಿಟ್ರೆ ಪ್ರಾಣ ಬಿಟ್ರೆ ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾನೆ ನೋಡಿ. ಈ ಶರೀರ ಮೊದಲು ತನಗೆ ತನ್ನ ಪತ್ನಿ ಮೇಲೆ ಪ್ರೇಮ, ಮಕ್ಕಳ ಮೇಲೆ ಪ್ರೇಮ, ಹಣದ ಮೇಲೆ ವ್ಯಾಮೋಹ, ವಸ್ತುಗಳ ಮೇಲೆ ವ್ಯಾಮೋಹ. ಸಂಸಾರ ಹೇಗಿದೆ ನೋಡಿ. ಮೊದಲಿಗೆ ಆ ಹಣದ ಮೇಲೆ ವ್ಯಾಮೋಹ, ತದನಂತರ ಹೆಂಡತಿ ಮೇಲೆ ವ್ಯಾಮೋಹ, ತದನಂತರ ವ್ಯಾಮೋಹ ಇರುವಂತ ಮನುಷ್ಯ ಮುಂದೊಂದು ದಿನ ತನ್ನ ಶರೀರದ ಮೇಲೆ ವ್ಯಾಮೋಹ, ಶರೀರಕ್ಕೆ ರೋಗ ಬರದೇ ಇರಬೇಕು ಅಂತ ಆಸೆ ಪಡ್ತಾನೆ. ಮುಂದೆ ಬರ್ತಾ ಈ ಶರೀರಕ್ಕೆ ಕಾಯಿಲೆ ಬಂದು ತನಗೆ ವೇದನೆ ಆದ ಸಮಯದಲ್ಲಿ ಹೇಳುತ್ತಾನೆ, ಈ ಶರೀರ ಪ್ರಾಣ ಹೋದ್ರೆ ನಾನು ಆರಾಮ್ ಇರ್ತೀನಿ ಅಂತಾನೆ ನೋಡಿ. ಎಷ್ಟು ಅದ್ಭುತವಾಗಿರು. ಅದಕ್ಕಾಗಿ ಈ ಶರೀರವೂ ಸಹ ನೀನಲ್ಲ, ನೀನು ಈ ಶರೀರವನ್ನು ನೋಡುವವನು, ಈ ಸುಖ ದುಃಖಗಳನ್ನು ನೋಡುವವನು. ನೀನು ಏನತ್ತಿ ದೃಷ್ಟ, ಈ ಜಗತ್ತೆಲ್ಲ ದೃಶ್ಯ, ಈ ಜಗತ್ತು ದೃಶ್ಯ ಅಂತ ತಿಳಿದುಕೊಂಡು ಅಂತ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳಿ ಅಂತ ಅಲ್ಲಮ್ಮ ಪ್ರಭುದೇವರು ಬಹಳ ಅದ್ಭುತವಾದಂತ ವಚನವನ್ನು ಹೇಳ್ತಾರೆ. ಈ ವಚನ ಬಹಳಷ್ಟು ದಿನದವರೆಗೆ ಚಿಂತನೆ ಮಾಡಿದ್ರು ಮುಗಿಯದೇ ಇದ್ದಂತ ವಚನ ಅದು. ಅದಕ್ಕೆ ಅವರು ಭಗವದ್ಗೀತೆಯ ಆಧಾರ ಹಾಗೆ ಅದೇ ತರನಾಗಿರುವಂತ ವಚನ. ಅಲ್ಲಿ ಸತತವಾಗಿ ಕೀರ್ತನೆಯನ್ನು ಮಾಡ್ರಿ ಅಂತ ಅವ್ರು ಹೇಳಿದ್ರೆ, ಇವರು ತನವು ತೋಂಟವ ಮಾಡಿ. ಈ ಮಾತಿಗೆ ಒಂದು ದೃಷ್ಟಾಂತ ಹೇಳಲಿಕ್ಕೆ ಇಷ್ಟ ಬರ್ತದ ನನಗ. ಒಬ್ರು ಭಾರತ ದೇಶದೊಳಗ ಆಗಿ ಹೋದ್ರು, ಬಹಳ ಅದ್ಭುತವಾಗಿರುವಂತ ಜ್ಞಾನಿಗಳು. ಅವರು ಹಿಂಗ ತನವು ತೋಂಟವ ಮಾಡಿ ಮನವು ಗುದ್ದಲಿ ಮಾಡಿ ತೆಗೆದು ಭ್ರಾಂತಿಯ ಬೇರನ್ನ ಬಗೆದು ಬಿತ್ತಿದ್ರಂತ ಬ್ರಹ್ಮ ಬೀಜವನ್ನ. ಇದಕ್ಕೊಂದು ದೃಷ್ಟಾಂತ ನೆನಪು ಬರ್ತದ. ಒಬ್ಬರು ವಿದ್ಯಾ ವಾಚಸ್ಪತಿ ಅಂತಿದ್ರು, ಬಹಳ ಅದ್ಭುತವಾದಂತ ಶಂಕರಾಚಾರ್ಯರ ಶಿಷ್ಯರು. ಶಂಕರಾಚಾರ್ಯರ ಕಾಲದಲ್ಲಿ ಅವರು ಬ್ರಹ್ಮಸೂತ್ರಗಳನ್ನ ಅಭ್ಯಾಸ ಮಾಡಿದವರು. ತದನಂತರ ಆ ಅಭ್ಯಾಸ ಮಾಡಿದ ಮೇಲೆ ಆಗಾಗ ಮದುವೆ ಆಗಿರುವಂತ ವಿದ್ಯಾ ವಾಚಸ್ಪತಿಯವರಿಗೆ ಶ್ರದ್ಧೆ ಬಂತಂತ. ಏನಂತ ಹೇಳಿದ್ರೆ, ನಮ್ಮ ಗುರುಗಳೇ ಹೇಳಿರುವಂತ ಬ್ರಹ್ಮಸೂತ್ರದ ಮೇಲೆ ನಾನು ಮತ್ತೇನಾದರೂ ಚಿಂತನೆ ಮಾಡಿ ಬರೆಯಬೇಕು ಎಂಬ ಜಿಜ್ಞಾಸೆ ಹುಟ್ಟಂತವ್ರಿಗೆ. ಜಿಜ್ಞಾಸೆ ಹುಟ್ಟಿದ ಮೇಲೆ ಏನ್ ಮಾಡಿದ್ರು ಮನೆಯೊಳಗೆ ಇದ್ರು, ಹೆಂಡತಿನೂ ಇದ್ಲು. ಆಗಾಗ ಮದುವೆ ಆಗಿತ್ತು, ಮದುವೆ ಆಗಿ ಸ್ವಲ್ಪ ದಿವಸ ಆಗಿತ್ತು. ಆಗ ಇವರಿಗೆ ಶ್ರದ್ಧೆ ಬಂತು. ಮನುಷ್ಯನೊಳಗ ಒಂದು ದೃಢವಾದಂತ ತೀವ್ರ ಇಚ್ಛಾ ಆತು, ಏನಾದ್ರೂ ಇದ್ರ ಮೇಲೆ ಚಿಂತನೆ ಬರಿಬೇಕಲ್ಲ ಅಂತ ಹೇಳಿ ಅವರು ಬರೀಲಿಕ್ಕೆ ಕೂತ್ರು. ಗ್ರಂಥವನ್ನು ಬರೀಲಿಕ್ಕೆ ಕೂತ್ಕೊಂಡ್ರು. ಗ್ರಂಥವನ್ನು ಬರೀಲಿಕ್ಕೆ ಕೂತ್ರೆ ಎಷ್ಟು ದಿವಸ ಬರೆದ್ರು? ಮನೆಯಲ್ಲಿದ್ದಾರೆ, ಸುಂದರವಾದ ಪತ್ನಿ ಇದ್ದಾಳೆ, ತಾವು ಅದೇ ಬ್ರಹ್ಮದ ನಾದದಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಶ್ರದ್ಧಾವಾನ ಲಭತೆ ಜ್ಞಾನಂ ತತ್ಪರ ಮಗ್ನ, ಬೇರೆ ಏನೂ ಕಾಣ್ತಿರ್ಲಿಲ್ಲ ನೋಡಿ. ಎಷ್ಟು ಅದ್ಭುತವಾಗಿ ಬರೆದಿರಬಹುದು. ಏನೂ ಕಾಣದೆ ಕೇವಲ ಅದನ್ನೇ ನೆನೆಸಿಕೊಂಡು ಮಲಗೋದು, ಅದನ್ನೇ ಬರೆಯೋದು, ಅದನ್ನೇ ಅವರು ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಮೂರು ಅವಸ್ಥೆಯಲ್ಲಿ ಅದನ್ನೇ ಚಿಂತಿಸ್ತಿದ್ರಂತೆ. ಸತತವಾಗಿ ಅದೇ ಚಿಂತೆಯಲ್ಲಿ ಕಾಲ ಕಳೆದ್ರು. ಎಷ್ಟು ದಿವಸ ಬರೆದಿರಬಹುದು? ನಾವೆಲ್ಲರೂ ಆಶ್ಚರ್ಯ ಪಡ್ಬೇಕಾಗ್ತದೆ ಈ ವಿಷಯ ಕೇಳಿ. ಇದನ್ನ ಅಪ್ಪನವ್ರು ಹೇಳ್ತಿದ್ರು, ಸಿದ್ದೇಶಪ್ಪನವರು. ನಾವು ಪ್ರಥಮವಾಗಿ ದೃಷ್ಟಾಂತ ಹೇಳಿದ್ರಂತ ಹೇಳಿದ್ರೆ ನಮಗ ಅವರು ಅಥಣಿಯಲ್ಲಿ ಪ್ರವಚನ ಸಮಯದೊಳಗೆ ಇದನ್ನ ಹೊರಗೆ ತೆಗೆದ್ರು. ಬಹಳ ಅದ್ಭುತವಾದಂತ ವಿಷಯನ ನಿರೂಪಣೆ ಮಾಡಿದ್ರು ಅಪ್ಪನವರು ಆ ದಿನ. ಅವರು ಬಹುಶಃ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬ ತತ್ಪರ ಅನ್ನುವಂತ ಶಬ್ದದ ಮೇಲೆ ಈ ದೃಷ್ಟಾಂತವನ್ನ ಹೇಳಿದ್ರು. ನಾವೆಲ್ಲರೂ ತತ್ಪರವಾಗಿ ನಮ್ಮ ಕೆಲಸ ಮಾಡುವುದೇ ಪೂಜೆ ಅನ್ನುವಂತ ಒಂದು ಕಾಲಾಂತರದ ಪದ್ಧತಿಯಲ್ಲಿ ಅವರು ತತ್ಪರರಾಗಿ ಬರಿತಿದ್ರಂತೆ. ಒಂದು ದಿನ 2 ದಿನ ಅಲ್ಲಂತೆ, ಒಂದು ತಿಂಗಳ, 1 ವರ್ಷ, 2 ವರ್ಷ, 4, 5, 10, 20, 25, 30 ವರ್ಷ ಬರದ್ರ. 30 ವರ್ಷ ಬರೆದ್ರು.
ಸುಂದರವಾಗಿರುವಂತ ಪತ್ನಿ ಮನೆಯಲ್ಲಿದ್ದರೂ ಸಹ ಅವಳ ಕಡೆ ಗಮನಿಲ್ಲ. ಒಂದೇ ಮನೆಯಲ್ಲಿ ಮಲಗಿದರು, ಸಂಸಾರದಲ್ಲಿ ಇದ್ದರು. ಸುಮಾರು 30 ವರ್ಷ ಒಂದು ಗ್ರಂಥ ಬರದ್ರಂತ ಇದೇ ದೇಶದೊಳಗ. ನಾವು ಇವತ್ತು ಆಲೋಚನೆ ಮಾಡೋಮ, ಈ ಸಂಸಾರ ಎಷ್ಟು ವಿಚಿತ್ರ ಇದೆ. 10 ನಿಮಿಷ ಫೋನ್ ಬಿಜಿ ಬತ್ತಂದ್ರೆ ಎಷ್ಟೋ ಜನ ಡೈವರ್ಸ್ ಆಗವ್ರೆ. ಎಷ್ಟೋ ಜನ ತಮ್ಮ ಮಕ್ಕಳನ್ನು ಬಿಟ್ಟು, ಮಕ್ಕಳಿಂದ ವಂಚಿತರಾಗಿ ಆತ್ಮ ಸುಖವೇ ಶ್ರೇಷ್ಠ ಎಂದು ತಿಳಿದು ಎಷ್ಟೋ ಜನ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಆಡ್ತಿರೋದು. ಮೊನ್ನೆ ಯಾವುದೋ ಒಂದು ಘಟನೆ ಬಹಳಷ್ಟು ವೈರಲ್ ಆಗಿತ್ತು. ಇಬ್ಬ ಗಂಡ ಹೆಂಡತಿಯರನ್ನ ಕೇಳಿದ್ರಂತ ಜಡ್ಜ್, ನೋಡಮ್ಮ, ಕೋರ್ಟ್ ಅಲ್ಲಿ ಇದು ಬಗೆಹರಿಯುವುದಿಲ್ಲ. ಯಾವ್ದಾದ್ರೂ ಸತ್ಸಂಗಕ್ಕೆ ಹೋಗಿ ತಾವು ಹೋಗಿ, ಆ ಸತ್ಸಂಗದಲ್ಲಿ ಎಲ್ಲವೂ ಇದಕ್ಕೆ ಎಲ್ಲವಕ್ಕೂ ಉತ್ತರವಿದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ತಾವ್ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರತ್ತ, ನಾವು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೋತೀವಿ ಅಂತ ಹೇಳಿ ಹೋಗಿ ಅಲ್ಲಿ ಕುತ್ಕೊಂಡು ಪತಿ ಪತ್ನಿಯರು ಕುತ್ಕೊಂಡು ಗುರುಗಳ ಜೊತೆಗೆ ಚರ್ಚೆ ಮಾಡಿದ್ರೆ ಗುರುಗಳಂದ್ರು, ನೋಡಮ್ಮ, ಈ ಕಾಣುವ ಶರೀರ ಒಂದು ಭ್ರಾಂತಿ, ಸತ್ಸಂಗದಲ್ಲಿ ಎಷ್ಟು ಲಾಭ ಇದೆ ಅಂತ ಹೇಳಿದ್ರು ಗುರುಗಳು, ನೋಡಮ್ಮ, ನೀನು ಯಾವುದರ ಮೇಲೆ ಮೋಹ ಪಟ್ಟಿಯಲ್ಲ, ಇದೊಂದು ಭ್ರಾಂತಿ. ಈ ಶರೀರವೇ ನೀನಲ್ಲ, ಈ ಶರೀರ ಬಿಟ್ಟು ಮತ್ತೊಂದು ಶರೀರ ನಿನ್ನೊಳಗಿದೆ. ಆ ಸೂಕ್ಷ್ಮ ಶರೀರ ನೀನು, ಅದನ್ನು ತಿಳಿದುಕೋ. ಈ ಮೇಲೆ ಕಾಣುವಂತ ಶರೀರವೇ ನಾನೆಂದು ಮಾನ ಅಪಮಾನದಲ್ಲಿ ಒಬ್ಬರು ಇನ್ನೊಬ್ಬರ ಮುಖ ನೋಡದ ಹಾಗೆ ನೀವು ಸಂಸಾರದ ಸುಖ ಪಡೆಯದೆ 10 ವರ್ಷ ಕೋರ್ಟಿಗೆ ಅಲೆದವರು ಎಲ್ಲಿ? ಅಲ್ಲಿ ವಿದ್ಯಾ ವಾಚಸ್ಪತಿ 30 ವರ್ಷ ಪುಸ್ತಕ ಬರೆದರೂ ಒಂದು ದಿನ ತನ್ನ ಗಂಡನಿಗೆ ಚ್ಯುತಿ ಮಾಡದೆ, ಒಂದು ದಿನನೂ ಸಹ ತನ್ನ ಗಂಡನಿಗೆ ಮುಟ್ಟದೆ, ಚ್ಯುತಿ ಮಾಡದೆ, ಸ್ಪರ್ಶ ಮಾಡದೆ, ಅವರಿಗೆ ಏನು ತಂದು ಕೊಡಲಿಲ್ಲ ಎಂಬ ಒಂದು ಅವಾಚ್ಯ ಶಬ್ದ ನಾಡದೆ. ಏನು ಅದ್ಭುತವಾದಂತ ತನುವು ತೋಂಟ ಮಾಡಿರಬಹುದು ಆ ತಾಯಿ. ಆಗ 30 ವರ್ಷ ಆದ್ಮೇಲೆ ಅವರು ಕೊನೆಯ ಪೇಜ್ ಬರಿತಿರುವಂತ ಸಮಯದೊಳಗ ದೀಪ ಆರ್ತಂತ್ರ. ದೀಪ ಆರದಾಗ ಕೇಳಿದ್ರಂತ ವಿದ್ಯಾ ವಾಚಸ್ಪತಿಯವರು, ಅಮ್ಮ, ಯಾರ್ ನೀನು ಅಂತ ಹೇಳಿದ್ರ, ನಾನು ನಿಮ್ಮ ಪತ್ನಿ ಅಂತ ಹೇಳಿದ್ರಂತ. ಬಹುಶಃ ನಿಮ್ಮ ಹೆಸರನ್ನು ಮರ್ತಿರ್ಬಹುದು. ನಿಮ್ಮ ಹೆಸರು ವಾಚಸ್ಪತಿ, ನಾನು ನಿಮ್ಮ ಪತ್ನಿ ಬಾಮತಿ. ತಾವು ಏನು ಅದ್ಭುತವಾದಂತ ಗ್ರಂಥ ಬರಿದ್ರಿ ಅಂತ ಹೇಳಿದ್ರಂತ. ಆಗ ವಿದ್ಯಾ ವಾಚಸ್ಪತಿಯವರ, ನಾನೇನು ಬರೆದಿರುವುದು ನಾನು ಬರೆದಿರುವುದು ಮಹಾ ಗ್ರಂಥವಲ್ಲ, ಆದರೆ ಅಂತ ಕೇಳಿದ್ರ. ಹೌದು, ಇಲ್ಲೇ ಇದ್ದೆ. ಏನ್ ಮಾಡಿದ್ರಿ ಊಟಕ್ಕೆ? ನಾನು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೆ. ನಿಮ್ಮೆಲ್ಲರಿಗೆ ವ್ಯವಸ್ಥೆ ಮಾಡಿ, ಬರೀಲಿಕ್ಕೆ ವ್ಯವಸ್ಥೆ, ನಿಮಗೆ ಪ್ರಸಾದದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಅಷ್ಟೆಲ್ಲ ಆಗಿನ ಕಾಲದಲ್ಲಿ ಬಳಸುವಂತ ಮಸಿ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆ ಮಾಡಿ ತನ್ನ ಗಂಡ ಗ್ರಂಥ ಬರೆಯುವ ಜಾಗಕ್ಕೆ ರಂಗೋಲಿ ಹಾಕಿ. ತಾಯಿಂದಿರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ದಿನಂಪ್ರತಿ ಸೀರೆ ಉಟ್ಕೊಂಡು ಮನಿ ಮುಂದೆ ರಂಗೋಲಿ ಹಾಕಿದ್ರೆ ಸಾಕಾಗೈತಿ ಇವತ್ತಿನ ಕಾಲದೊಳಗೆ. ದಿನಂಪ್ರತಿ ತಾಯಿಂದಿರು ಮನಿ ಮುಂದೆ ರಂಗೋಲಿ ಹಾಕೋಲ್ರು. ಅವ್ರು ಏನೂ ತಂದು ಹಾಕ್ಲಾರ್ದ, ಪೇಮೆಂಟ್ ಇರ್ಲಾರ್ದ, ಏನೂ ಕೊಡಲಾರದಂತ ಸಮಯದೊಳಗನು ಸಹ ಏನ್ ಮಾಡಿದ್ರ ಅಂತ ಹೇಳಿದ್ರ, ಅವ್ರಿಗೆ ದಿನಂಪ್ರತಿ ರಂಗೋಲಿ ಹಾಕಿ ಆ ವ್ಯವಸ್ಥೆ ಮಾಡಿ ಹೋಗ್ತಿದ್ರಂತ ತಾಯಿ ಬಾಮತಿ. ಅದಕ್ಕೆ ವಿದ್ಯಾ ವಾಚಸ್ಪತಿ ಅಂದ್ರಂತ, ನಾನೇನ್ ಬರ್ದಿದ್ದು ಮಹಾ ಗ್ರಂಥ ಅಲ್ಲ, ಆದ್ರ ತಾವು ಚೇತನ, ನಾನು ಬರೆದಿರುವುದು ಜಡ, ಕೇವಲ ಜಡ ಗ್ರಂಥವನ್ನು ರಚಿಸಿರುವೆ. ಆದ್ರೆ ತಾವು ಚೇತನ, ಇಲ್ಲೇ ಇದ್ದು ಏನೂ ತೊಂದರೆ ಮಾಡದೆ ತಾವು ಅನುಕೂಲ ಮಾಡಿಕೊಟ್ರಲ್ಲ. ನಿಮಗಂತರೂ ನಾನು ಶರೀರ ಸುಖ ಕೊಡಕ್ಕಾಗಲಿಲ್ಲ, ಮಕ್ಕಳ ಭಾಗ್ಯನೂ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ 50 ವರ್ಷ ಆಗಿತ್ತಿಬ್ರಿಗೆ. ಆಗ ಹೇಳಿದ್ರಂತ, ನೋಡಮ್ಮ, ನಿನ್ನ ಉಡಿ ಮುಂದೆ ಮಾಡು, ನಿನಗೆ 2 ಮಕ್ಕಳ ನಾನು ಕೊಡುವೆ. ಈ ಗ್ರಂಥದ ಹೆಸರು ನಿನ್ನ ಹೆಸರು ಇಟ್ಟು ಬಾಮತಿ ಭಾಗ 1, ಬಾಮತಿ ಭಾಗ 2 ಎಂಬ ಈ 2 ಗ್ರಂಥದಿಂದ ನಿಮಗೆ ನಾನು ಮಕ್ಕಳಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಉಡಿ ಒಳಗೆ ಹಾಕಿದ್ರಂತ. ಉಡಿ ಒಳಗೆ ಹಾಕಿ ವಿದ್ಯಾ ವಾಚಸ್ಪತಿ ಅವರು ನಮನ ಮಾಡಿದ್ರಂತ್ರಿ. ಏನ್ ಅದ್ಭುತವಾಗಿರುವಂತ, ಹೆಂಗ ತನು ತೋಂಟ ಮಾಡಿರಬಹುದು, ಮನಸ್ಸನ್ನೇ ಗುದ್ದಲಿ ಮಾಡಿರಬಹುದು. ಬೆಳಿಗ್ಗೆ ದಿನಂಪ್ರತಿ ಧ್ಯಾನ ಕೂತಾಗ ತಾಯಿ ಭಾಮತಿ ಬಗ್ಗೆ ನೆನೆಸ್ತಾ ಇರ್ತೀನಿ. ಏನ್ ಅದ್ಭುತವಾಗಿರುವಂತ ವಿಚಾರ, ಎಂತ ಮಗ್ನ. ಅದು ಯಾವುದರಿಂದ ಸಾಧ್ಯ? ಸತ್ಸಂಗದಿಂದ. ಆ ಬ್ರಹ್ಮಸೂತ್ರ ಕೇಳಿರುವಂತ ತಾಯಿ ತಮ್ಮ ಜೀವನದೊಳಗ ತನ್ನ ಪತಿ ಹತ್ತಿರವಿದ್ದರು, ಆತನಿಗೆ ಏನೂ ತೊಂದರೆ ಮಾಡದೆ, ಆತನನ್ನು ಏನೂ ಸಹ ತನ್ನ ಕೆಲಸಕ್ಕೆ ಚ್ಯುತಿ ಕೊಡದೆ,
ತಾನು ತನ್ನ ಸ್ವಧರ್ಮ ತನ್ನ ಕಾರ್ಯವನ್ನು ಮಾಡಿದ್ರಲ್ಲ, ಇದು ಸತ್ಸಂಗದ ಮಹತ್ವ, ಇದು ಸತ್ಸಂಗ ಕೇಳುವುದರ ಒಂದು ದೊಡ್ಡ ಸಾಧನೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ. ದೃಢ ಅಂದ್ರೆ ಮಗ್ನತೆ. ಆ ಮಗ್ನತೆಯಿಂದ ನಾವು ಕೀರ್ತನ ಪ್ರವಚನ ಕೇಳುವುದರಿಂದ ಇವೆಲ್ಲ ಮಹಾನ್ ಸಾಧಕರು ನಮ್ಮ ದೇಶದೊಳಗೆ, ನಮ್ಮ ಭಾರತ ಆ ಪವಿತ್ರ ತಾಯಿ ಮಡಿಲಲ್ಲಿ ಹುಟ್ಟಿದವರೆಲ್ಲ ವಿದ್ಯಾವಾಚಸ್ಪತಿ ಮತ್ತು ಭಾಮತಿಯನ್ನು ಹೆಸರು ಕೇಳಿದ್ರೆ ಇವತ್ತೆಲ್ಲರೂ ನಾವು ಒಂದ್ಸಲ ನೆನೆಸ್ಕೋಬೇಕು. ದಿನಕ್ಕೊಂದ್ಸಲ ಇವ್ರಿ ಯಾಕೆ ನೆನೆಸ್ಕೋಬೇಕು? ನಾವು ಹಾಗೆ ಆಗೋದು ಬೇಡ. ನಾವು ಒಂದು ದಿನ, 2 ದಿನ, ವಾರಕ್ಕೊಮ್ಮೆ ಆದರೂ ಅಂತ ಸಮಾಧಿಯಲ್ಲಿ ಇರುವುದರಿಂದ ನಾವು ಎಷ್ಟು ಸುಂದರ ತೋಟ ಮಾಡಬಹುದು, ನಮ್ಮ ಮನಸ್ಸನ್ನು ಹೇಗೆ ಗುದ್ದಲಿ ಮಾಡಬಹುದು. ಆ ತಾಯಿ ಒಬ್ಬ ಚಂಚಲವಾಗಿರುವಂತ ಸ್ತ್ರೀ, ಆ ತಾಯಿ ಹೇಗೆ ಸಾಧನೆ ಮಾಡಬಹುದು? ಅದಕ್ಕೆ ಆಕೆಗೆ ಸಾಟಿ ಯಾರೂ ಅಲ್ಲ. ಅವಳೇ ಸಾಟಿ. ಅವಳಿಗೆ ಯಾವ ಉಪಮಾ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಆಕೆಗೆ ವೇದದ ಪ್ರಥಮ ಪನ್ನಾಗಳಲ್ಲಿ ಅವಳನ್ನೇ ವರ್ಣನೆ ಮಾಡಿದ್ರು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ವಿದ್ಯಾ ದ್ರೋಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಅವಳಿಗೆ ವರ್ಣನೆ ಮಾಡಿದ್ರು. ಅವಳು ಬಿಟ್ರೆ ಬೇರೆ ಯಾರು ಇಲ್ಲ. ಆಕೆಗೆ ಅವಳೇ ಸಾಟಿ ಅನ್ನುವ ಹಾಗೆ ಆ ತಾಯಿಯಲ್ಲಿ ಸಹನಾ ಗುಣ ಇದೆ. ಅಂತಹ ಸಹನೆ ಗುಣದಿಂದ ತಾಯಿಂದಿರು ಈ ಜಗತ್ತನ್ನು ಅಧ್ಯಾತ್ಮ ಲೋಕದ ಶಿಖರಕ್ಕೆ ತಂದೊಡ್ಡಿದರಂತ ಒಂದು ದೃಷ್ಟಾಂತ. ಇದರಿಂದ ನಾವು ಕಲಿದಷ್ಟೇ, ನಾವು ಇಂದಿನ ಈ ಸಂಸಾರ ಎಂಬ ಭ್ರಾಂತಿಯಲ್ಲಿ, ಈ ಸಂಸಾರದಲ್ಲಿ ನಾವೆಲ್ಲರೂ ಒಂದಿಷ್ಟು ಸಮಯ ಕೊಟ್ಟು ಸತ್ಸಂಗ, ಶರಣರ ಸಂತರ ವಿಚಾರಗಳು ನಮ್ಮ ಕರ್ಣಗಳಿಗೆ, ನಮ್ಮ ಶರೀರದಲ್ಲಿ ಇರುವಂತ ಇಂದ್ರಿಯಗಳಿಗೆ, ಈ ಮನಸ್ಸಿಗೆ ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸನ್ನೇ ನಾವು ಏನ್ ಮಾಡಬಹುದು, ಮಹಾದೇವವನ್ನಾಗಿ ಮಾಡಬಹುದು ಅನ್ನುವಂತ ವಿಚಾರ ಎಲ್ಲ ಸಂತ ಮಹಂತರು ಎಲ್ಲರೂ ಈ ಜಗತ್ತಿನಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಏನ್ ಮಾಡೋದು ಅಂತ ಹೇಳಿದ್ರೆ, ಸತತವಾಗಿ ಸತ್ಸಂಗ ಮಾಡದೇ ಇದ್ರೂ ಸಹ ವಾರಕ್ಕೊಮ್ಮೆ ಆದ್ರೂ ಸತ್ಸಂಗವನ್ನು ಮಾಡಿ ನಮ್ಮ ಜೀವನದಲ್ಲಿ ಇರುವಂತ ಭ್ರಾಂತಿ, ನಮ್ಮ ಶರೀರದಲ್ಲಿ ಇರುವಂತ ಭ್ರಾಂತಿ, ಮನಸ್ಸಿನೊಳಗೂ ಭ್ರಾಂತಿ ಇದೆ. ಯಾವ ಸುಳ್ಳು ಇದೆ ಅದನ್ನೇ ಸತ್ಯ ಎಂದು ತಿಳಿದಿರುವುದೇ ಭ್ರಾಂತಿ. ಯಾವುದು ಇಲ್ಲೇ ಇಲ್ಲ, ಅದರ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಈ ಸತ್ಸಂಗ, ಈ ಪ್ರವಚನಾದಿ ಕೇಳುವುದರಿಂದ ನಮಗೆ ಯಾರ ಆ ಪರಬ್ರಹ್ಮ ಅಧಿಷ್ಠಾನದ ಪರಬ್ರಹ್ಮನ ಜ್ಞಾನವಾದ ಮೇಲೆ ಈ ತೋರುವ ಪ್ರಪಂಚ ಇಲ್ಲ ಅಂತ ಆತ ಆ ತಾಯಿಗೆ, ಭಾಮತಿಗೆ, ನನ್ನ ಗಂಡನು ಇಲ್ಲ, ನಾನು ಹೆಂಡತಿ ಇಲ್ಲ, ಅವನು ನಾನೇ, ನಾನು ಅವನೇ, ಈ ಜಗತ್ತವೇ ಪರಬ್ರಹ್ಮ ಅಂದ್ರು. ಈ ಜಗತ್ತಿನಲ್ಲಿ ಕಾಣುವುದೆಲ್ಲವೂ ಪರಬ್ರಹ್ಮವೇ. ಆದ್ರೆ ನಾವು ಕಲಿಯುಗದೊಳಗ ನಾನು ಬೇರೆ, ಬ್ರಹ್ಮ ಬೇರೆ, ದೇವರು ಬೇರೆ, ಜಗತ್ತು ಬೇರೆ ಎನ್ನುವಂತ ಈ ಭ್ರಾಂತಿ ಸುಳಿವಿನಲ್ಲಿ ಈ ಭ್ರಾಂತಿಯನ್ನು ಅಗೆದು ನೀವು ಈ ಭ್ರಾಂತಿಯ ಬೇರನ್ನು ಬಗಿಬೇಕು. ಒಳಗಡೆ ಇದೆ ಇದು, ಎಷ್ಟೋ 100 ವರ್ಷಗಳಿಂದ ಭ್ರಾಂತಿ ಆಗಿದೆ. ಅಂತ ಭ್ರಾಂತಿ ಬೇರನ್ನು ಬಗೆದು ತಾವು ಸಂಸಾರ ಎಂಬ ಹೆಂಟೆಯನ್ನು ಬಗೆದು ಬಿತ್ತಿದ್ರೆ ಆ ಬ್ರಹ್ಮ ಬೀಜವ ಅಂತ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರ ನಮ್ಮ ದುಃಖದ ನಿವೃತ್ತಿಯಾಗಿ ನಮಗೆ ಪರಮ ಶಾಂತಿ ಪ್ರಾಪ್ತಿ ಆಗತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಿರುವಂತ ಈ ವಚನದ ತಾತ್ಪರ್ಯ. ಅದಕ್ಕೆ ಭಗವದ್ಗೀತೆಯ ಶ್ಲೋಕ ಅದಕ್ಕೆ ಸಹ ಸೂಕ್ತವಾಗಿರುವಂತೆ ತಾವೆಲ್ಲರೂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಃಶಂತಶ್ಚ ಮಾ ಭಕ್ತ ನಿತ್ಯಯುಕ್ತ ಉಪಾಸತೆ. ತಾವು ಸತತವಾಗಿ ಸುಮಾರು 49ನೇ ಸಂಚಿಕೆ ಮುಗಿಸಿ 50 ಸಂಚಿಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೆ ನಮಃಶಂತಶ್ಚ, ನಿಮ್ಮೆಲ್ಲರಿಗೆ ನಾನು ನಮನವನ್ನು ಮಾಡ್ತಾ ನಾವೆಲ್ಲರ ನಿತ್ಯಯುಕ್ತ ಉಪಾಸನೆಯನ್ನು ಮಾಡ್ತಾ ಈ ಸತ್ಸಂಗವನ್ನು ಮಾಡ್ತಾ ಹೋಗಿ ಶರಣರ ಸಂತರ ವಿಚಾರಗಳನ್ನ ಮಕ್ಕಳಿಗೆ, ಜಗತ್ತಿಗೆ ನಾವು ತೋರಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಂತ ಆದ್ಯ ಕರ್ತವ್ಯವನ್ನು ತಾವು ಮಾಡ್ತಾ ಹೇಗೆ ಈ ಜಗತ್ತಿನೊಳಗೆ ನಮ್ಮ ಭ್ರಾಂತಿಯನ್ನು ಕಳೆದುಕೊಂಡು ನಾವು ಮಾನವರು ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಬಂದಿರುವಾಗ ಎಲ್ಲ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳುವಂತ ಭಾಗ್ಯ ನಮ್ಮೆಲ್ಲರಿಗೆ ಸತ್ಸಂಗದಿಂದ ದೊರೆಯುತ್ತದೆ ಎನ್ನುವಂತ ಮಾತವನ್ನು ಹೇಳ್ತಾ 50ನೇ ಸಂಚಿಕೆ ತಮ್ಮೆಲ್ಲರ ಸೇವೆ ಮಾಡಲು ನನಗೆ ಅಣಿವು ಮಾಡಿಕೊಟ್ಟಿರುವುದು ನಮ್ಮೆಲ್ಲರ ನನ್ನ ಭಾಗ್ಯ. ತಾವೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೇವೆಗೆ ಅನುಕೂಲ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗದ ವಿಷಯವನ್ನು ಮುಗಿಸೋಣ. ತಮ್ಮೆಲ್ಲರಿಗೆ ಓಂ ನಮಃ ಶಿವಾಯ. ಶರಣಾರ್ಥಿ.